ಸಖತ್ ಖಾರ, ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಮಸ್ಕಾರ. ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ ದಾಸ್. ವೀಕ್ಷಕರೇ, ಇವತ್ತಿನ ದಿನದ ವಿಶೇಷತೆ ಏನು, ಜೊತೆಗೆ ನಾವೆಲ್ಲರೂ ಕೂಡ ನವರಾತ್ರಿ ಅಂದರೆ ಅದರಲ್ಲೂ ಬಹಳ ಪ್ರಮುಖವಾಗಿ ಶರನ್ನವರಾತ್ರಿಯ ಕುರಿತಂತೆ ಕೇಳಿರ್ತೀವಿ. ಆದರೆ ಗುಪ್ತ ನವರಾತ್ರಿ ಅಂದರೆ ಏನು, ಇದನ್ನು ಯಾವ ರೀತಿಯಾಗಿ ಆಚರಣೆ ಮಾಡಬೇಕು ಅನ್ನೋದರ ಕುರಿತಂತೆ, ಜೊತೆಗೆ ಇವತ್ತಿನ ರಾಶಿ ಭವಿಷ್ಯದ ಫಲಾನುಫಲ ಏನು ಅಂತ ಹೇಳಿ ತಿಳಿದುಕೊಳ್ಳೋಣ. ಈ ಕುರಿತು ತಿಳಿಸಿಕೊಡಲು ಡಾಕ್ಟರ್ YSK ಆಚಾರ್ಯ ಗುರುಗಳು, ಖ್ಯಾತ ಜ್ಯೋತಿಷಿಯರು ಮತ್ತು ಕಾಮಕ್ಯ ಪ್ರತ್ಯಂಗಿರ ಉಪಾಸಕರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಓಂ ಅಸ್ಮದ್ ಗುರುಭ್ಯೋ ನಮಃ, ಅಸ್ಮತ್ ಪರಮಗುರುಭ್ಯೋ ನಮಃ, ಅಸ್ಮತ್ ಸರ್ವಗುರುಭ್ಯೋ ನಮಃ. ರೀಂ ಭುವನೇಶಿ ಮಹಾಮಾಯೆ ಸೂರ್ಯಮಂಡಲ ರೂಪಿಣಿ, ನಮಾಮಿ ವರದಂ ಶುಭಂ ಕಾಮಾಖ್ಯಾರೂಪಿಣಿ ಶಿವೆ. ಐಂ ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೇ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರಾಯ. ಸರಿ ಗುರುಜಿ, ಇನ್ನು ಇವತ್ತಿನ ಗುಪ್ತ ನವರಾತ್ರಿಯ ವಿಚಾರದ ಕುರಿತಂತೆ ಮಾತನಾಡೋದಕ್ಕೂ ಮುನ್ನ ಇವತ್ತಿನ ದಿನದ ವಿಶೇಷತೆ ಏನು ಅಂತೇಳಿ ನಮ್ಮ ವೀಕ್ಷಕರಿಗಾಗಿ ತಿಳಿಸ್ತಾ ಹೋಗೋದಾದರೆ, ಸರ್ವಸ್ವರೂಪಿ ಸರ್ವೇಶಿ ಸರ್ವಶಕ್ತಿ ಸಮನ್ವಿತೆ ಭಯೇಭ್ಯಸ್ತ್ರಾಹಿನೋ ದೇವಿ ದುರ್ಗಾದೇವಿ ನಮೋಸ್ತುತೆ. ಎಲ್ಲ ನಮ್ಮ ಆತ್ಮೀಯ ವೀಕ್ಷಕರಿಗೂ, ದೇಶದ ಅನ್ನದಾತರಾದ ರೈತ ಬಾಂಧವರಿಗೂ, ಹಾಗೆ ದೇಶವನ್ನು ಕಾಯುವಂತಹ ಪ್ರತಿಯೊಬ್ಬ ಸೈನಿಕರಿಗೂ ಕೂಡ ಆ ಜಗದಂಬೆಯ ಹಡಿದಾವರಗಳಲ್ಲಿ ಪ್ರಾರ್ಥಿಸುತ್ತಾ ತಮ್ಮೆಲ್ಲರ ಬದುಕು ಆನಂದದಾಯಕವಾಗಿ, ಸುಖಮಯವಾಗಿ, ಸಮೃದ್ಧಿಯಾಗಿರಲಿ ಅಂತಕ್ಕಂಥ ಅಮ್ಮನವರಲ್ಲಿ ಪ್ರಾರ್ಥಿಸುತ್ತಾ, ಇವತ್ತಿನಿಂದ ವಿಶೇಷವಾಗಿ ವಿಶ್ವಾವಸುನಾಮ ಸಂವತ್ಸರದಲ್ಲಿ ಉತ್ತರಾಯಣೆ, ಶಿಶಿರ ಋತು, ಮಾಘ ಮಾಸ ಪ್ರಾರಂಭ ಆಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಶುದ್ಧದ ಶುಕ್ಲಪಕ್ಷದ ಪಾಡ್ಯಮಿಯುಕ್ತವಾಗಿ ಉತ್ತರಾಷಾಢ ನಕ್ಷತ್ರ, ಜೊತೆಗೆ ಸೋಮವಾರ ಬಂದಿರತಕ್ಕಂಥದ್ದು. ಅದರಲ್ಲೂ ವಿಶೇಷವಾಗಿ ಈ ನವರಾತ್ರಿಯ ವಿಶೇಷತೆ ಏನಪ್ಪ ಅಂತಕ್ಕಂಥದ್ದನ್ನು ಮುಂದೆ ತಿಳ್ಕೊಳ್ಳೋಣ. ಆದರೆ ಇವತ್ತು ಏನು ಮಾಡಬೇಕು? ಸೋಮವಾರ ಬಂದಿರತಕ್ಕಂಥದ್ದು, ಅದರಲ್ಲೂ ಕೂಡ ಉತ್ತರಾಷಾಢ ನಕ್ಷತ್ರಯುಕ್ತವಾಗಿ ಬಂದಿದೆ. ಅಂದರೆ ಚಂದ್ರ ಮತ್ತು ವಿಶೇಷವಾಗಿ ಇವತ್ತನೇ ದಿವಸ ಚಂದ್ರನ ಯುಕ್ತವಾಗಿ ರವಿ ಇರತಕ್ಕಂಥದ್ದು, ಅಥವಾ ರವಿಯುಕ್ತನಾಗಿ ಚಂದ್ರನ ಇರತಕ್ಕಂಥದ್ದು. ಉತ್ತರಾಷಾಢ ನಕ್ಷತ್ರದಲ್ಲಿ ರವಿಯ ನಕ್ಷತ್ರದಲ್ಲಿ ಚಂದ್ರ ಇರತಕ್ಕಂಥವನಾಗಿರ್ತಾನೆ. ಹಾಗಾಗಿ ಏನು ಮಾಡಬೇಕು ಅಂದರೆ, ತಂದೆ ತಾಯಿಗಳು ವಿಶೇಷವಾಗಿ ನಮ್ಮನ್ನು ಈ ಒಂದು ಕಲಿಯುಗಕ್ಕೆ ಕರ್ಕೊಂಡು ಬಂದಿರ್ತಾರೆ. ಅವರ ಋಣವನ್ನು ತೀರಿಸುವುದು ಹೇಗೆ? ಮಾತಾ ಋಣ, ಪಿತೃ ಋಣ ಅಂತಕ್ಕಂಥದ್ದು ಬರುತ್ತೆ. ಈ ಮಾತಾಪಿತರ ಋಣವನ್ನು ಹೇಗೆ ತೀರಿಸಬಹುದು ಅಂತಕ್ಕಂಥದ್ದು ವಿಶೇಷವಾಗಿ ಈ ಪರ್ವಕಾಲಗಳಲ್ಲಿ ತಂದೆ ತಾಯಿಯರನ್ನು ನಾವು, ಯಾಕೆಂದರೆ ಏನೇ ಅವ್ರಿಗೂ ಕೊಟ್ಟರೂ ನಾವು ತುಂಬ ಅತ್ಯಲ್ಪ ಆಗಿಬಿಡುತ್ತೆ. ಹಾಗಾಗಿ ತಂದೆ ತಾಯಿಗಳಿಗೆ ಇವತ್ತಿನ ದಿವಸ ಅನನ್ಯವಾಗಿ ಪ್ರಾರ್ಥನೆ ಮಾಡಿ ನೀವೇನು ಮಾಡಬಹುದಪ್ಪ ಅಂದರೆ, ಯಾಕೆಂದರೆ ಅವ್ರಿಗೆ ಗೌರವ ಕೊಡೋದೇ ಒಂದು ದೊಡ್ಡ ವಿಚಾರವಾಗಿದ್ದರೂ ಕೂಡ ಇವತ್ತು ಪಾರ್ವತಿ ಪರಮೇಶ್ವರರ ಯುಕ್ತವಾಗಿರ್ತಕ್ಕಂಥ ಯಾವುದಾದ್ರೂ ಸನ್ನಿಧಾನಕ್ಕೆ ಹೋಗಿ, ಅನ್ನಪೂರ್ಣೇಶ್ವರ ಯುಕ್ತವಾಗಿರತಕ್ಕಂಥದ್ದು, ನಂಜುಂಡೇಶ್ವರನ ಯುಕ್ತವಾಗಿರ್ತಕ್ಕಂಥದ್ದು, ಏನಪ್ಪ ಅಂದರೆ ಅಮ್ಮನವರ ಯುಕ್ತನಾಗಿ ಪರಮೇಶ್ವರನ ಇರ್ತಕ್ಕಂಥ ಸನ್ನಿಧಾನಕ್ಕೆ ಹೋಗಿ 2 ತೆಂಗಿನಕಾಯಿ ಅಥವಾ 2 ಎಳ್ನೀರನ್ನು ತಗೊಂಡೋಗಿ ಪಾರ್ವತಿ ಪರಮೇಶ್ವರರ ಸನ್ನಿಧಾನದಲ್ಲಿ ಅರ್ಪಣೆ ಮಾಡಿ, ನೀವು ಯಾವೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂದ್ಕೊಂಡಿರ್ತೀರಾ ಆ ಎಲ್ಲ ಕೆಲಸ ಕಾರ್ಯಾದಿಗಳು ಕೂಡ ನಿವೃತ್ತಿ ಆಗಲಿ, ಅಂದರೆ ಆ ಕೆಲಸಗಳಲ್ಲಿದ್ದಂಥ ಅಡಚಣೆಗಳು ನಿವೃತ್ತಿ ಆಗಲಿ ಅಂತೇಳಿ ಪಾರ್ವತಿ ಪರಮೇಶ್ವರರಲ್ಲಿ ಅನನ್ಯವಾಗಿ ಪ್ರಾರ್ಥನೆ ಮಾಡಿ ಮನೆಗೆ ಬಂದು ತಂದೆ ತಾಯಿಗಳಿಗೆ ಪಾದ ನಮಸ್ಕಾರ, ಪಾದಾಭಿವಂದನೆಯನ್ನು ಮಾಡ್ತಕ್ಕಂಥದ್ದನ್ನು ಮಾಡಿ ಖಂಡಿತ ಶುಭವಾಗುತ್ತೆ. ಸರಿ ಗುರುಜಿ, ಇವತ್ತಿನ ದಿನದ ವಿಶೇಷತೆ ಏನು ಅಂತೇಳಿ ನಮ್ಮ ವೀಕ್ಷಕರಿಗಾಗಿ ತಿಳಿಸ್ಕೊಟ್ಟಿದ್ದೀರಾ. ಇನ್ನು ನವರಾತ್ರಿ ಅಂತ ಅಂದಾಗ ನಾವೆಲ್ಲರೂ ಕೂಡ ಕೇಳಿರ್ತೀವಿ, ಆದರೆ ರಾಜಮಾತಂಗಿ ಗುಪ್ತ ನವರಾತ್ರಿ ಅಂತ ಬಂದಾಗ ಏನಿದು, ಜೊತೆಗೆ ಇದರ ವಿಶೇಷತೆಯನ್ನು ನಮ್ಮ ವೀಕ್ಷಕರಿಗಾಗಿ ತಿಳಿಸಿಕೊಡೋದಾದರೆ, ರಾಜಶ್ಯಾಮಲ, ರಾಜಮಾತಂಗಿ ಅಮ್ಮನವರು ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಅಂತ ತ್ರಿಶಕ್ತಿ ರೂಪಣೆ ಅವಳಂತ ನಾವು ಕರಿತೀವಿ. ಅಂದರೆ ಆದಿಮಧ್ಯ ಶೂನ್ಯಳು ಅಂತ. ಇದು ಎಲ್ಲವೂ ಕೂಡ ನಮಗೆ ನವರಾತ್ರಿಯಿಂದ ಸಹಜವಾಗಿ ಪ್ರತ್ಯಕ್ಷ ನವರಾತ್ರಿಗಳು 2 ಇದ್ದಾವೆ, ಅದು ಗುಪ್ತ ನವರಾತ್ರಿಗಳು 2 ಇದ್ದಾವೆ. ಈ 2 ಗುಪ್ತ ನವರಾತ್ರಿಗಳು ಯಾವಪ್ಪ ಅಂದರೆ, ಮುಖ್ಯವಾಗಿ ನವರಾತ್ರಿಗಳಲ್ಲೂ 4 ಇದ್ದಾವೆ ನಮಗೆ. ಯಾವ್ಯಾವು? ಮೊದಲನೇದಾಗಿ ಶ್ಯಾಮಲಾ ನವರಾತ್ರಿ, ಅಂದರೆ ಮಾಘ ಮಾಸದಲ್ಲಿ ಪ್ರಾರಂಭ ಆಗ್ತಕ್ಕಂಥದ್ದು. ಎರಡನೇದಾಗಿ ವಸಂತ ಮಾಸ, ಚೈತ್ರ ಮಾಸದಲ್ಲಿ ಬರ್ತಕ್ಕಂಥ ನವರಾತ್ರಿ. ಅದಾದ ನಂತರ ಬರ್ತಕ್ಕಂಥದ್ದು ಗುಪ್ತ ನವರಾತ್ರಿ. ಇನ್ನೊಂದೇನೆಂದರೆ ವರಾಹಿ ನವರಾತ್ರಿ ಅಂತ ಬರುತ್ತೆ. ಇನ್ನು ಶರನ್ನವರಾತ್ರಿ ಅಂತ ಪ್ರತಿ 4 ತಿಂಗಳುಗಳಿಗೊಮ್ಮೆ ಪರಿವರ್ತನೆ ಆಗ್ತಕ್ಕಂಥದ್ದಾಗುತ್ತೆ. ಈ ಗುಪ್ತ ನವರಾತ್ರಿಯನ್ನು ವಿಶೇಷವಾಗಿ ಶ್ಯಾಮಲಾ ನವರಾತ್ರಿ, ರಾಜಮಾತಂಗಿ ನವರಾತ್ರಿ ಅಂತ ನಾವು ಕರಿತೀವಿ. ಯಾಕೆ ಅಂದರೆ, ರಾಜ ಅಂದರೆ ಯಾರು?
ದೇಶವನ್ನು ಪರಿಪಾಲನೆ ಮಾಡ್ತಕ್ಕಂಥವನಿಗೆ ರಾಜ ಅಂತ ಕರೀತೀವಿ. ಅದು ಅನಾದಿ ಕಾಲದಿಂದಲೂ ಕೂಡ ಕರ್ಕೊಂಡು ಬಂದಿರತಕ್ಕಂಥದ್ದು. ಈಗ ಸ್ವಲ್ಪ ಡೆಮಾಕ್ರಸಿ ಬಂದ ಮೇಲೆ ನಮಗೆ ಸ್ವಲ್ಪ ಅದು ಹೆಸರುಗಳನ್ನು ಬದಲಾಯಿಸ್ಕೊಂಡಿದ್ದೀವಿ. ಆದರೆ ಈ ಅಮ್ಮನವರು ಯಾರಪ್ಪ ಅಂದರೆ ಬಂಡಾಸುರ ವಧೋದ್ಯುಕ್ತ ಶಕ್ತಿಸೇನಾ ಸಮನ್ವಿತ ಸಂಪತ್ಕರಿ ಸಮಾರೂಢ ಸಿಂಧೂರ ರಜಸೇವಿತ ಅಂತೇಳಿ ಲಲಿತಾ ಮಹಾತ್ರಿಪುರ ಸುಂದರಿ ಸಹಜವಾಗಿ ಎಲ್ರಿಗೂ ಗೊತ್ತಿರತಕ್ಕಂಥದ್ದೇ. ಅಮ್ಮನವರ ಸೈನ್ಯಾಧಿಪತಿ ಆಗಿರತಕ್ಕಂಥವಳೆ ರಾಜಮಾತಂಗಿ. ಇವಳು ಯಾರಪ್ಪ ಅಂದರೆ ಸಾಕ್ಷಾತ್ ಸರಸ್ವತಿಯ ಸ್ವರೂಪ. ಅವಳಿಗೆ ಗೇಯಚಕ್ರರಥಾರೂಢ ಮಂತ್ರಿಣಿ ಪರಿಸೇವಿತ ಕಿರಿಚಕ್ರರಥಾರೂಢ ದಂಡನಾಥ ಪುರಸ್ಕೃತ ಅಂತೇಳಿ ಇದರಲ್ಲಿ ಲಲಿತಾ ಸಹಸ್ರನಾಮದಲ್ಲಿ ಬರುತ್ತೆ. ಅಮ್ಮನವರು ಯಾಕೆಂದರೆ ಆ ಭಂಡಾಸುರ ಅಂತಕ್ಕಂಥ ಒಂದು ರಾಕ್ಷಸನನ್ನು ಸಂಹರಿಸುವಂತಾಗ ಹೋದಾಗ ಆ ಕಿರಿಚಕ್ರ ಅಂತಕ್ಕಂಥ ರಥದ ಮೇಲೆ ಸೈನಿಕಳಾಗಿ ಅಮ್ಮನವರನ್ನು ಕರ್ಕೊಂಡು ಹೋಗ್ತಕ್ಕಂಥ ಜಗದಂಬೆಯ ಇನ್ನೊಂದು ರೂಪ ಯಾವುದಪ್ಪ ಅಂದರೆ ರಾಜಶ್ಯಾಮಲ. ಅವಳು ಶ್ಯಾಮಲ ಅಂತಕ್ಕಂಥದ್ದನ್ನು ಕರಿತೀವಿ. ಅಂದರೆ ಆ ಶ್ಯಾಮಲವರ್ಣ, ನಮಗೆಲ್ಲ ಶ್ಯಾಮಲವರ್ಣ ಅಂದರೆ ಈ ಹೇಗೆ ನಾವು ಸ್ಕೈ ಅಂತ ಏನು ಕರಿತೀವೋ ಆ ಕಲರ್ ಯುಕ್ತವಾಗಿ ಬಂದಿರತಕ್ಕಂಥವಳು ಅಂತ. ಹಾಗಾಗಿ ಅಮ್ಮನವರು ಮುಖ್ಯವಾಗಿ ಈ ಒಂದು ರಾಜಶ್ಯಾಮಲ ಅಥವಾ ರಾಜಮಾತಂಗಿ ಶ್ಯಾಮಲ ಅಂತಕ್ಕಂಥದ್ದು, ಶ್ಯಾಮಲಾ ನವರಾತ್ರಿ ಅಂತಕ್ಕಂಥದ್ದು ಅಮ್ಮನವರು ವಿದ್ಯಾಭ್ಯಾಸಕ್ಕೆ ಅನುಕೂಲಕರವಾಗಿರ್ತಕ್ಕಂಥ ವಾತಾವರಣವನ್ನು ಕೊಡ್ತಕ್ಕಂಥವಳು. ನಾವು ಪ್ರತ್ಯಕ್ಷವಾಗಿ ಎಲ್ಲರ ಸಮ್ಮುಖದಲ್ಲಿ ಮಾಡುವಂಥ ಶರನ್ನವರಾತ್ರಿ ಒಂದು ಹಬ್ಬದ ರೀತಿಯಲ್ಲಿ ಆಚರಣೆಯನ್ನು ಮಾಡ್ತೀವಿ. ಆದರೆ ಇದು ಗುಪ್ತ, ಅದರಲ್ಲೇ ಇದೆ ಗುಪ್ತ ನವರಾತ್ರಿಗಳು, ಅದನ್ನು ಪ್ರತ್ಯಕ್ಷ ನವರಾತ್ರಿಗಳು ಅಂತ. ಗುಪ್ತ ಅಂದರೆ ಯಾರ್ಯಾರಿಗೆಲ್ಲ ಬೇಕಾಗುತ್ತೆ, ಯಾರು ಮಾಡಬಹುದು ಈ ನವರಾತ್ರಿಯನ್ನು ಅಂತಕ್ಕಂಥದ್ದನ್ನ ಮುಂದೆ ತಿಳ್ಕೊಳ್ತಾವೆ. ಸರಿ ಗುರುಜಿ, ಇನ್ನು ದಸರಾ ಅಂತ ಅಂದಾಗ ಅದರಲ್ಲೂ ಕೂಡ ನಮಗೆ ಬಹಳ ವಿಶೇಷವಾಗಿ ನವರಾತ್ರಿಯ ಆಚರಣೆಯನ್ನು ಮಾಡಲಾಗತ್ತೆ. ಆದರೆ ಈ ಒಂದು ಗುಪ್ತ ನವರಾತ್ರಿಗೂ ದಸರಾ ನವರಾತ್ರಿ ಅಂತ ಬಂದಾಗ ಏನೆಲ್ಲ ವ್ಯತ್ಯಾಸ ಇದೆ ಗುರುಗಳೇ? ಅಲ್ಲೂ ನವರಾತ್ರಿಗಳೇ, ಇಲ್ಲೂ ನವರಾತ್ರಿಗಳೇ. ವಸಂತ ನವರಾತ್ರಿ ರಾಮನನ್ನು ನಾವು ಅನನ್ಯವಾಗಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಇಲ್ಲಿ ಮೇಘದೂತ ಅಂತೇಳಿ ಯಾಕೆಪ್ಪ ಅಂದರೆ ವಿಶ್ವಾಮಿತ್ರ ನಮಗೆ ಗೊತ್ತಿರತಕ್ಕಂಥವ್ರೆ, ವಸಿಷ್ಠರು ಮತ್ತು ವಿಶ್ವಾಮಿತ್ರರು. ಮುಖ್ಯವಾಗಿ ವಿಶ್ವಾಮಿತ್ರರು ಈ ಅಮ್ಮನವರ ಅನುಗ್ರಹದಿಂದ ಸೃಷ್ಟಿಯ ಮರುಸೃಷ್ಟಿಯನ್ನು ಅವರು ಮಾಡುವಂಥ ಶಕ್ತಿಯನ್ನು ಪಡ್ಕೊಳ್ತಾರೆ. ಹಾಗೆ ನೀವು ರಾವಣಾಸುರನ ಮಗ ಮೇಘದೂತ ಅಂತ ಇರ್ತಾನೆ, ಅವನಿಗೆ ಹೇಗೆ ಅವನು ಈ ಒಂದು ಅಮ್ಮನವರ ಶ್ಯಾಮಲಾ ದೇವಿ ಆರಾಧನೆ ಮಾಡಿ, ಯಾಕಂದರೆ ರಾಮನನ್ನೇ ಸೋಲಿಸುವಷ್ಟು ಮಟ್ಟಕ್ಕೆ ಹೋಗ್ತಕ್ಕಂಥ ಶಕ್ತಿಯನ್ನು ಆ ನಿಕುಂಬನಿಯಿಂದ ಪ್ರತ್ಯಂಗ್ರ ದೇವಿಯ ಆ ಒಂದು ಅನುಗ್ರಹದಿಂದ ಪಡ್ಕೊಳ್ತಕ್ಕಂಥ ಆ ಒಂದು ಶಕ್ತಿಯನ್ನು ಮೇಘದೂತನು ಪಡ್ಕೊಳ್ತಾನೆ. ಹಾಗಾಗಿ ಈ ಒಂದು ನವರಾತ್ರಿ ವಿಶೇಷತೆ ಏನಪ್ಪ ಅಂದರೆ ಆ ಶರನ್ನವರಾತ್ರಿಯಲ್ಲಿ ನಾವೆಲ್ಲರೂ ಕೂಡ ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡಿದ್ರೆ, ಇದು ದಶಮಹಾವಿದ್ಯೆಯಲ್ಲಿ ಮುಖ್ಯವಾಗಿ ನಾವು ಮಾತಂಗಿ ಅಂತಕ್ಕಂಥ ಅಮ್ಮನವರಿದ್ದಾಳೆ. ಕಾಳಿ, ತಾರ, ಚಿನ್ನಮಸ್ತ, ಬಗಳಾಮುಖಿ ಮತ್ತು ಧೂಮಾವತಿ, ಷೋಡಶಿ, ಹಾಗೆ ದಶಮಹಾವಿದ್ಯೆಯರಲ್ಲಿ 10 ಅಮ್ಮನವರನ್ನು ವಿಶೇಷವಾಗಿ ಯಾರೆಲ್ಲ ಸಾಧಕರಿರ್ತಾರೋ ಇದನ್ನು ಗುಪ್ತವಾಗಿ ಮಾಡ್ತಕ್ಕಂಥದ್ದು ಅಂತ. ಶಕ್ತಿ ಬೇಕು ನಮಗೆ. ಹೊಟ್ಟೆ ಈಗ ಸುಸ್ತಾದಾಗ ಏನು ಮಾಡ್ತೀವಿ ನಾವು? ಊಟವನ್ನು ಸ್ವೀಕಾರವನ್ನು ಮಾಡ್ತೀವಿ. ಅಂದರೆ ದೇಹಕ್ಕೆ ಬೇಕಾದದ್ದನ್ನು ಕೊಟ್ಟಾಗ ದೇಹ ನಮಗೆ ಬೇಕಾದದ್ದನ್ನು ಮಾಡುವಂಥ ಶಕ್ತಿಯನ್ನು ಕೊಡುತ್ತೆ. ಹಾಗೆ ಒಬ್ಬ ಸಾಧಕನಿಗೆ ಮುಖ್ಯವಾಗಿ ಈ ಒಂದು ನವರಾತ್ರಿ, ಗುಪ್ತ ನವರಾತ್ರಿಗಳಲ್ಲಿ ಇದನ್ನು ಆ್ಯಕ್ಚುಲಿ ನವರಾತ್ರಿಯಲ್ಲಿ ನಾವು ಆ ಗುಪ್ತವನ್ನು ಪೂಜೆಯನ್ನು ಮಾಡ್ತಾ ಇದ್ದೀನಿ ಅಂತಕ್ಕಂಥದ್ದನ್ನು ಹೇಳೋದೇ ಇಲ್ಲ ತುಂಬ ಜನ. ಯಾಕಂದರೆ ಅವರು ವೈಯಕ್ತಿಕವಾಗಿ ಮಾಡ್ಕೊಳ್ತಕ್ಕಂಥ ಆ ಒಂದು ವಿಶೇಷವಾದಂಥ ಶಕ್ತಿ. ಹಾಗಿದ್ರೆ ಸಾಮಾನ್ಯರು ಮಾಡಬಾರ್ದ ಅಂದರೆ ಎಲ್ಲರೂ ಮಾಡ್ಬೋದು, ಎಲ್ಲರೂ ಮಾಡ್ಬೋದು. ಏನಪ್ಪ ಅಂದರೆ ಇದರಲ್ಲಿ ಏನೆಲ್ಲ ಸಿಗುತ್ತೆ ನಮಗೆ ಅಂದರೆ, ನಾವೀಗ ನವರಾತ್ರಿಯಲ್ಲಿ ಚಂದ್ರಘಂಟ ಅಮ್ಮನವರನ್ನು 9 ರೂಪಗಳಲ್ಲಿ ನಾವು ಕೂಷ್ಮಾಂಡ, ಸ್ಕಂದಮಾತ ಹೀಗೆ ಅಮ್ಮನವರನ್ನು ಇದು ಮಾಡ್ತೀವಿ. ಆದರೆ ಇಲ್ಲ, ಹಾಗಿಲ್ಲ. ಸಂಪೂರ್ಣವಾಗಿ ದಶಮಹಾವಿದ್ಯೆಯಲ್ಲಿ ಅಮ್ಮನವರನ್ನು, ಅದರಲ್ಲೂ ಕೂಡ ಮುಖ್ಯವಾಗಿ ಶ್ಯಾಮಲಾದೇವಿಯನ್ನು ಆರಾಧನೆ ಮಾಡ್ತಕ್ಕಂಥ ಪದ್ಧತಿ ಗುಪ್ತ ನವರಾತ್ರಿ. ಸರಿ ಗುರುಜಿ, ಇನ್ನು ದಸರಾ ನವರಾತ್ರಿಗೂ ಈ ಗುಪ್ತ ನವರಾತ್ರಿಗೂ ಏನು ವ್ಯತ್ಯಾಸ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಾ. ಹಾಗೆ ಇವತ್ತಿನ ರಾಶಿ ಭವಿಷ್ಯದ ಫಲಾನುಫಲಗಳನ್ನು ನಮ್ಮ ವೀಕ್ಷಕರಿಗಾಗಿ ತಿಳಿಸಿಕೊಡೋದಾದರೆ? ಎಲ್ಲ ನನ್ನೊಟ್ಟಿಗೆ ಗ್ರಹಾದಿಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ನಿಮ್ಮೆಲ್ಲರ ಬದುಕು ಕೂಡ ಆನಂದವಾಗಿ, ಸಂತೋಷಮಯವಾಗಿ, ಸಮೃದ್ಧವಾಗಿ, ಯಾವುದೇ ವಿಧದಲ್ಲೂ ಕೂಡ ಅಡಚಣೆಗಳು ಬಾರದ ಹಾಗೆ, ಅಪಕಂಟಕಾದಿಗಳು ಸಂಭವಿಸದ ಹಾಗೆ ನವಗ್ರಹಗಳಲ್ಲಿ ಅನನ್ಯವಾಗಿ ಪ್ರಾರ್ಥನೆ ಮಾಡುತ್ತಾ, ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೇ ಕೇತುವೇ ನಮಃ ಆದಿತ್ಯಾದಿ ನವಗ್ರಹ ದೇವತಾಯೇ ನಮಃ. ಓಂ ಆದಿತ್ಯಾದಿ ನವಗ್ರಹ ದೇವತಾಯೇ ನಮಃ. ರಾಶಿಫಲವನ್ನು ನೋಡಿದಾಗ ಮೊದಲನೇದಾಗಿ ಮೇಷರಾಶಿಯನ್ನು ನೋಡೋಣ. ಮೇಷರಾಶಿಯಲ್ಲಿ ಇವತ್ತಿನ ದಿವಸ ವಿಶೇಷವಾಗಿ ಸ್ನೇಹಿತರೊಟ್ಟಿಗೆ ಸ್ವಲ್ಪ ಸಮಯವನ್ನು ವ್ಯಯಿಸುವಂತಹ ಆ ಸುಸಂದರ್ಭ ಇರತಕ್ಕಂಥದ್ದಾಗಿರುತ್ತೆ.
ಕೋರ್ಟು ಕಚೇರಿ ವ್ಯವಹಾರಾದಿಗಳಲ್ಲಿ ಸ್ವಲ್ಪ ಯಶಸ್ಸು ಸಿಗ್ತಕ್ಕಂಥದ್ದು. ಇನ್ನು ವಿದೇಶ ಪ್ರಯಾಣಕ್ಕೆ ಚಾಲನೆ ಕೊಡ್ತಕ್ಕಂಥದ್ದಾಗಿರುತ್ತೆ. ಪಿತ್ರಾರ್ಜಿತ ಆಸ್ತಿಗಳಲ್ಲೂ ಕೂಡ ಇವತ್ತಿನ ದಿವಸ ನಿಮಗೆ ವಿಶೇಷವಾಗಿರ್ತಕ್ಕಂಥ ಭಾಗ್ಯೋಭ್ಯುದಯ ಆಗ್ತಕ್ಕಂಥದ್ದಾಗಿರುತ್ತೆ. ಈ ಮೇಷರಾಶಿಯವರು ಇನ್ನಷ್ಟು ಶುಭವನ್ನು ಕಾಣಬೇಕಾದರೆ ಓಂ ಶಂಕರಾಯ ನಮಃ ಅಂತಕ್ಕಂಥ ಮಂತ್ರವನ್ನು ಇವತ್ತಿನ ದಿವಸ 11 ಬಾರಿ ಪ್ರಾರ್ಥನೆ ಮಾಡೋದ್ರಿಂದ ಖಂಡಿತ ಶುಭವಾಗುತ್ತೆ. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಇವತ್ತಿನ ದಿವಸ ಸ್ವಲ್ಪ ಆದಾಯದಲ್ಲಿ ನಷ್ಟ ಆಗ್ತಕ್ಕಂಥದ್ದಾಗಿರುತ್ತೆ. ಇನ್ನು ವಾತ ಸಂಬಂಧಿತವಾದಂಥ ತೊಂದರೆಗಳು ನಿಮ್ಮನ್ನು ಬಾಧಿಸಬಹುದಾಗಿರ್ತಕ್ಕಂಥದ್ದು. ಗೃಹ ನಿರ್ಮಾಣ ಕಾರ್ಯಗಳಿಗೆ ನೀವು ಮತ್ತೆ ಆಸಕ್ತಿಯನ್ನು ತೋರ್ತಕ್ಕಂಥವ್ರಾಗಿರ್ತೀರ. ತಂದೆ ತಾಯಿಯರ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ವೃಷಭ ರಾಶಿಯವರಿಗೆ ಇವತ್ತಿನ ದಿವಸ ವಿಶೇಷವಾಗಿ ಎಲ್ಲ ದೋಷಾದಿಗಳಿಂದ ಮುಕ್ತಿಯನ್ನು ಪಡೆದು ಶುಭವನ್ನು ಕಾಣಬೇಕಾದರೆ ನೀವು 21 ಸಲ ಓಂ ಕಪರ್ದಿನೇ ನಮಃ ಅಂತಕ್ಕಂಥ ಮಂತ್ರವನ್ನು ಉಚ್ಚಾರ ಮಾಡೋದ್ರಿಂದ ಖಂಡಿತ ಶುಭವಾಗುತ್ತೆ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಸ್ವಲ್ಪ ಮಾನಸಿಕವಾಗಿರ್ತಕ್ಕಂಥ ಗೊಂದಲಗಳಿರ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ನೀಚ ಜನರಿಂದ ಏನು ಮಾರ್ಗ ಮಧ್ಯದಲ್ಲಿ ಏನಾದರೂ ವಸ್ತುಗಳು ಕಳುವಾಗಬಹುದಾಗಿರ್ತಕ್ಕಂಥ ಆ ಸಂದರ್ಭ ಇರೋದರಿಂದ ಸ್ವಲ್ಪ ಎಚ್ಚರ ವಹಿಸಿ. ಅದರಲ್ಲೂ ಕೂಡ ಸಹಕಾರಯುಕ್ತವಾಗಿರ್ತಕ್ಕಂಥ ಯಾವುದಾದ್ರೂ ಕೆಲಸ ಕಾರ್ಯಗಳಲ್ಲಿ ನಿಂತು ಹೋಗಿರ್ತಕ್ಕಂಥ ಕೆಲಸ ಕಾರ್ಯಗಳು ಪುನಃ ನಿಮಗೆ ಇವತ್ತಿನ ದಿವಸ ಮರುಚಾಲನೆ ಸಿಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಓಂ ಕೈಲಾಸವಾಸಿನೇ ನಮಃ ಅಂತಕ್ಕಂಥ ಈ ಮಂತ್ರವನ್ನು 24 ಬಾರಿ ಪ್ರಾರ್ಥನೆ ಮಾಡೋದ್ರಿಂದ ಖಂಡಿತ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ವಿಶೇಷವಾಗಿ ವಿದೇಶ ಪ್ರಯಾಣ ಸಿಗ್ತಕ್ಕಂಥದ್ದಾಗಿರುತ್ತೆ. ಮನೆಯನ್ನು ಬದಲಾಯಿಸಬೇಕು ಅಂದ್ಕೊಂಡಿರ್ತೀರ ತುಂಬ ದಿನಗಳಿಂದ, ಅದಕ್ಕೆ ಇವತ್ತಿನ ದಿವಸ ಚಾಲನೆ ಸಿಗ್ತಕ್ಕಂಥದ್ದಾಗಿರುತ್ತೆ. ಪತ್ನಿ ಮತ್ತು ಮಕ್ಕಳಿಂದ ಸಹಕಾರ ಸಿಗ್ತಕ್ಕಂಥದ್ದು. ಸ್ವಲ್ಪ ಉದ್ಯೋಗದಲ್ಲಿ ಒತ್ತಡ ಇರತಕ್ಕಂಥದ್ದಾಗಿರುತ್ತೆ. ಆದರೂ ಕೂಡ ಎಲ್ಲ ದೋಷಾದಿಗಳಿಂದ ಮುಕ್ತಿಯನ್ನು ಕಂಡು ವಿಶೇಷವಾಗಿರ್ತಕ್ಕಂಥ ಶುಭ ಫಲವನ್ನು ಕಾಣಬೇಕಾದರೆ ಓಂ ಪರಮಹಸ್ತಾಯ ನಮಃ ಅಂತಕ್ಕಂಥ ಮಂತ್ರವನ್ನು 22 ಬಾರಿ ಪ್ರಾರ್ಥನೆ ಮಾಡೋದ್ರಿಂದ ಖಂಡಿತ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಸರಿ ಗುರುಜಿ, ಇನ್ನು ಗುಪ್ತ ನವರಾತ್ರಿಯ ವಿಶೇಷತೆ ಏನು, ಯಾಕೆ ಅಷ್ಟೊಂದು ಮಹತ್ವವನ್ನು ಪಡೆದುಕೊಂಡಿದೆ ಅಂತ ತಿಳಿಸ್ಕೊಡ್ತಾ ಇದ್ರಿ. ಇನ್ನು ಈ ಗುಪ್ತ ನವರಾತ್ರಿಯಲ್ಲಿ ಹಾಗಾದರೆ ಮಾಡಬೇಕಾಗಿರುವಂಥ ಪೂಜಾ ಪದ್ಧತಿಗಳೇನು ಗುರುಗಳೇ? ಮೇಯ್ನು ನೀವು ಯಾಕೆಂದರೆ ಈ ಉದ್ಯೋಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಈ ನವರಾತ್ರಿಗಳಲ್ಲಿ ಏನಪ್ಪ ಅಂದರೆ ಶ್ಯಾಮಲಾ ಅಮ್ಮನವರನ್ನು ಎಲ್ಲ ಕಡೆ ಡೌನ್ಲೋಡ್ ಮಾಡ್ಕೊಂಡು ನಮ್ಮ ಇವತ್ತೇನು ಅನುಕೂಲಕರವಾಗಿರ್ತಕ್ಕಂಥದ್ದಿದೆ ಏನು. ಯಾಕಂದರೆ ಎಲ್ಲ ಕೂಡ ನಾವು ಕೂತು ಒಂದೇ ಅನುಷ್ಠಾನವನ್ನು ಮಾಡುವಂಥ ಕ್ರಮದಲ್ಲಿ ಮಾಡಬೇಕಾದದ್ದೇನಿಲ್ಲ. ಅಮ್ಮನವರು ಸರ್ವಸ್ವರೂಪಿ ಸರ್ವೇಶಿ ಸರ್ವಶಕ್ತಿ ಸಮನ್ವಿತೆ ಭಯೇಭ್ಯಸ್ತ್ರಾಹಿನೋ ದೇವಿ ದುರ್ಗಾದೇವಿ ನಮೋಸ್ತುತೆ ಅಂತ ಹೇಳುತ್ತೆ ಶಾಸ್ತ್ರ. ಯಾಕಂದರೆ ಅವಳು ಯಾದೇವಿ ಸರ್ವಭೂತೇಷು ವೃತ್ತಿರೂಪೇಣ ಸಮಸ್ಥಿತ ನಮಸ್ತಸ್ಸೈ 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 ನಮೋ ನಮಃ ಅಂತೇಳಿ ಅಮ್ಮನವರನ್ನು ಅನನ್ಯವಾಗಿ ಪ್ರಾರ್ಥನೆ ಮಾಡಿ ಯಾರೆಲ್ಲ ಉದ್ಯೋಗದಲ್ಲಿ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದೀರಾ ಅಮ್ಮನವರನ್ನು ಇವತ್ತಿನಿಂದ 9 ದಿನಗಳ ಕಾಲ ನಿಮ್ಮ ಮೊಬೈಲಲ್ಲಿ ಆ ಸ್ಕ್ರೀನ್ಶಾಟಲ್ಲೂ ಕೂಡ ಅಮ್ಮನವರ ಫೋಟೋ ಇಟ್ಕೊಂಡು ಅನನ್ಯವಾಗಿ ಪ್ರಾರ್ಥನೆ ಮಾಡಿ ವೃತ್ತಿರೂಪೇಣ ಸಮಸ್ಥಿತ ಅಂತೇಳಿ ಅಮ್ಮನವರನ್ನು ಪ್ರಾರ್ಥನೆ ಮಾಡೋದ್ರಿಂದ ಖಂಡಿತ ವೃತ್ತಿರಂಗದಲ್ಲಿ ಯಶಸ್ಸು ಸಿಗ್ತಕ್ಕಂಥದ್ದಾಗುತ್ತೆ. ಮುಂದಿನದು ಏನಪ್ಪ ಅಂದರೆ ಅಮ್ಮನವರು ಸಾಕ್ಷಾತ್ ಸರಸ್ವತಿಯ ಸ್ವರೂಪ. ಮಕ್ಕಳಲ್ಲಿ ವಿದ್ಯಾ ವಿನಯತೆಯಲ್ಲಿ ಏನಾದರೂ ಕೊರತೆಗಳಿದ್ದಾಗ ಈ ಅಮ್ಮನವರು ಅದರಲ್ಲೂ ಕೂಡ ಎಜುಕೇಷನ್ ಸಂಸ್ಥೆಗಳು ನಡೆಸ್ತಾ ಇದ್ದಾರೆ ಅಂತಕ್ಕಂಥವ್ರು ವಿಶೇಷವಾಗಿ ಸರಸ್ವತಿ ಪೂಜೆಯನ್ನು ಮಾಡ್ತೀವಿ. ಆ ಸರಸ್ವತಿಯ ಯುಕ್ತಳಾಗಿರ್ತಕ್ಕಂಥವಳು ಈ ಅಮ್ಮನವರಾಗಿರ್ತಕ್ಕಂಥ ರಾಜಶ್ಯಾಮಲೆ. ಹಾಗಾಗಿ ಆ ರಾಜಶ್ಯಾಮಲೆಯನ್ನು ಅನನ್ಯವಾಗಿ ಆ ಒಂದು ವಿದ್ಯಾಸಂಸ್ಥೆಗಳನ್ನು ನಡೆಸ್ತಾ ಇರ್ತಕ್ಕಂಥವರು ಈ ನವರಾತ್ರಿಯಲ್ಲಿ ವಿಶೇಷವಾಗಿ ಅನನ್ಯವಾಗಿ ಪ್ರಾರ್ಥನೆ ಮಾಡೋದ್ರಿಂದ ನಿಮ್ಮ ಯಶಸ್ಸು ಕೀರ್ತಿ ಇನ್ನಷ್ಟು ವೃದ್ಧಿ ಆಗ್ತಕ್ಕಂಥದ್ದಾಗಿರುತ್ತೆ. ಇನ್ನು ಸರ್ವಜನಾಕರ್ಷಣೆ ಅದರಲ್ಲೂ ಕೂಡ ರಾಜಕೀಯ ಕ್ಷೇತ್ರದಲ್ಲಿದ್ದಂಥವರಿಂತೂ ಈ ಗುಪ್ತ ನವರಾತ್ರಿಗಳಲ್ಲಿ ಸಾಕಷ್ಟು ನಮಗೆ ಎಕ್ಸಾಂಪಲ್ಸ್ ಉದಾಹರಣೆಗಳಿದ್ದಾವೆ. ಈ ನವರಾತ್ರಿಯಲ್ಲಿ ವಿಶೇಷವಾಗಿ ಇಂತಹ ಸುಸಂದರ್ಭ ಪರ್ವಕಾಲಗಳಲ್ಲಿ ವಿಶೇಷವಾಗಿ ಜನಾಕರ್ಷಣೆಗೋಸ್ಕರವಾಗಿ ಮಾಡಿಕೊಳ್ತಕ್ಕಂಥ ಕೆಲವು ಅನುಷ್ಠಾನ ಪದ್ಧತಿಗಳಿರುತ್ತೆ. ರಾಜಕೀಯ ವ್ಯಕ್ತಿಗಳು ಕೂಡ ಅಮ್ಮನವರನ್ನು ಆರಾಧನೆ ಮಾಡೋದ್ರಿಂದ ಗುಪ್ತವಾಗಿ ನಾನು ಮತ್ತು ಅಮ್ಮ ಬೇರೆ ಯಾರೂ ಇಲ್ಲ ಇಲ್ಲಿ. ಯಾಕೆಂದರೆ ಸಾರ್ವಜನಿಕವಾಗಿ ಸಾಮೂಹಿಕವಾಗಿ ಮಾಡ್ತಕ್ಕಂಥದ್ದಲ್ಲ, ಕೇವಲ ನಾನು ಅಮ್ಮ ಅಂತಕ್ಕಂಥ ಭಾವನೆಯಲ್ಲಿ ಮಾಡೋದ್ರಿಂದ ಇದು ಸಾತ್ವಿಕ ಸ್ವರೂಪದಲ್ಲಿ ಏನಂದರೆ ಸಾಧ್ಯವಾದಷ್ಟು ಈ 9 ದಿನಗಳ ಕಾಲ ಎಷ್ಟು ಸಾತ್ವಿಕವಾಗಿ ನೀವು ಬದುಕಲಿಕ್ಕೆ ಸಾಧ್ಯವಾಗುತ್ತೋ ಅಂತಕ್ಕಂಥದ್ದನ್ನು ನೀವೇ ನಿರ್ಧಾರ ಮಾಡ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಸಾತ್ವಿಕವಾಗಿ ಅಮ್ಮನವರ ಆರಾಧನೆ ಮಾಡ್ತಕ್ಕಂಥದ್ದೇ ವಿಶೇಷವಾದಂಥ ನವರಾತ್ರಿ. ಸರಿ ಗುರುಜಿ, ಈ ಕುರಿತಂತೆ ಮತ್ತಷ್ಟು ಮಾತನಾಡ್ತಾ ಹೋಗೋಣ. ಶಾಂತಕುಮಾರಿ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ. ನಮಸ್ಕಾರ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಬೆಳ್ತೂರಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮಗಳ ಬಗ್ಗೆ ಕೇಳಬೇಕಿತ್ತು. ಓಕೆ, ಗುರುಗಳಿದ್ದಾರೆ, ನಿಮ್ಮ ಪ್ರಶ್ನೆ ಏನು ಅಂತ ಹೇಳಿ ತಿಳಿಸಿ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಗುರುಜಿ, ನೀವು ಹೆಂಗಿದ್ದೀರಾ? ತುಂಬ ಚೆನ್ನಾಗಿದ್ದೀನಿ. ಏನು ತಾಯಿ ನಿಮ್ಮ ಪ್ರಶ್ನೆ?
ನನ್ನ ಮಗಳ ಮದ್ವೆನೇ ಸೆಟ್ ಆಗ್ತಾ ಇಲ್ಲ ಗುರುಜಿ. ಏನು ಹೆಸರು? ಮನೆಯಲ್ಲಿ ತುಂಬಾ ಮಮತಾ ರಾಣಿ ಅಂತ. ಮಮತಾ ರಾಣಿ. ಅಮ್ಮ ಎಷ್ಟು ವಯಸ್ಸೀಗ? ಅದೇ ಡೇಟ್ ಆಫ್ ಬರ್ತ್ ಪ್ರಕಾರ ಸುಮಲತಾ ಬರುತ್ತೆ ಗುರುಜಿ. ಸುಮಲತಾ ಅಂತ ಬಂದಿದೆ. ಹಾ, ಅಂದರೆ ಎಷ್ಟು ಏಜ್ ತಾಯಿ ಈಗ? 31 ಆಯ್ತು ಗುರುಜಿ. ಸೆಟ್ಟೇ ಆಗ್ತಾ ಇಲ್ಲ. ನನ್ನ ಯಜಮಾನ್ರ ಬೇರೆ 2 ಕಣ್ಣು ಕಾಣಿಸ್ತಾ ಇಲ್ಲ. ಮಗ ಇದ್ದಾಗ್ತಿರೋಬಿಟ್ಟ. ಚಿಂತೆ ಮಾಡುವ ಅಗತ್ಯ ಇಲ್ಲ ತಾಯಿ. ಮಗಳು ಇಂಜಿನಿಯರ್ ಓದಿದ್ದಾಳೆ. ಅದೇ ಎಲ್ಲಿ ಕೆಲಸನೂ ಸಿಗ್ತಾ ಇಲ್ಲ, ಮದುವೆನೂ ಸೆಟ್ ಆಗ್ತಾ ಇಲ್ಲ. ನೀವೇನು ಚಿಂತೆ ಮಾಡುವ ಅಗತ್ಯನೇ ಇಲ್ಲ. ಖಂಡಿತ ನಿಮ್ಮ ಮಗಳಿಗೆ ಮಾರ್ಚ್ ಅಥವಾ ಏಪ್ರಿಲಲ್ಲಿ ಒಂದು ಒಳ್ಳೆ ಅನುರೂಪನಾದಂಥ ವರನು ಪೂರ್ವದಿಂದ ಬರ್ತಾನೆ ತಾಯಿ. ಪೂರ್ವ ಕಡೆಯಿಂದ ಬರ್ತಾರೆ. ನಿಮ್ಮ ಮನೆಯಿಂದ ಪೂರ್ವ ದಿಶೆಯಿಂದ ಬರ್ತಾರೆ. ಚಿಂತೆ ಮಾಡುವ ಅಗತ್ಯ ಇಲ್ಲ. ಆದರೂ ಏನು ಮಾಡಬೇಕಪ್ಪ ಅಂದರೆ ದಕ್ಷಿಣಾಮೂರ್ತಿ ಸನ್ನಿಧಾನ ಇದೆ ಅಥವಾ ಗುರುಗಳ ಸನ್ನಿಧಾನ ಗೊತ್ತು. ಗ್ರಹಗಳಲ್ಲಿ ನವಗ್ರಹಗಳ ಸನ್ನಿಧಾನದಲ್ಲಿ ಗುರುಗ್ರಹ ಇರುತ್ತಮ್ಮ. ಮಾಡ್ತಾ ಇದ್ದೀವಿ ಗುರುಜಿ. ನವಗ್ರಹ ಪೂಜೆ ಮಾಡಿ ಮೊನ್ನೆ ಶುಕ್ರವಾರ 9ನೇ ತಾರೀಕು ಅಭಿಷೇಕ ಎಲ್ಲ ಮಾಡ್ತೇವೆ ಗುರುಜಿ. ಆಯ್ತು ತಾಯಿ, ಒಳ್ಳೇದಾಗುತ್ತೆ. ಗುರುವಿನ ಅನುಗ್ರಹ ಕೊರತೆ ಇದ್ದಾಗ ಈ ರೀತಿಯಾಗಿ ಮಕ್ಕಳ ವಿವಾಹ ವಿಳಂಬಗಳಾಗ್ತಾ ಇರ್ತಕ್ಕಂಥದ್ದಾಗಿರುತ್ತೆ. ಇದಕ್ಕೆ ನಾನಾ ಕಾರಣಗಳಿದ್ದರೂ ಕೂಡ ಪ್ರಧಾನವಾಗಿ ಗುರುವಿನ ಅನುಗ್ರಹ ಹೆಣ್ಣುಮಕ್ಕಳ ಜಾತಕದಲ್ಲಿ ಗುರುವಿನ ಅನುಗ್ರಹ ಕಡಿಮೆ ಇದ್ದಾಗ ಈ ರೀತಿಯಾದ ಸಮಸ್ಯೆ ಬಳಲ್ತೀರ. ಆದರೂ ಚಿಂತೆ ಮಾಡುವ ಅಗತ್ಯ ಇಲ್ಲ. ಒಂದು ಕೆಲಸ ಮಾಡಿ ತಾಯಿ, 21 ದಿನಗಳ ಕಾಲ ಕಡಲೆಕಾಳು ನಿಮ್ಮ ಮಗಳ ತಲೆ ದಿಂಬಿನ ಕೆಳಗಡೆ ಆಕೆ ಎಷ್ಟು ತೂಕ ಇದ್ದಾಳೋ ಅಷ್ಟಕ್ಕೆ, ಅಂದರೆ ಈಗ ಫಾರ್ ಎಕ್ಸಾಂಪಲ್ 60 kg ಇದ್ದರೆ 600 ಗ್ರಾಮ್ ಕಡಲೆಕಾಳನ್ನು 21 ರೂಪಾಯಿ ದಕ್ಷಿಣೆ ಮತ್ತು ಅಕ್ಷತೆ ಯುಕ್ತವಾಗಿ ಆಕೆ ಹೆಣ್ಣುಮಗಳ ತಲೆ ಹತ್ರ ಇಡಿ. 21 ದಿನ ನಂತರ ಅದನ್ನು ತಗೊಂಡೋಗಿ ಯಾವುದಾದ್ರೂ ಗುರುಗಳ ಸನ್ನಿಧಾನದಲ್ಲಿ ಆ ಒಂದು ದಕ್ಷಿಣೆಯುಕ್ತವಾಗಿ ಯಥಾಶಕ್ತಿ ದಕ್ಷಿಣೆಯ ಹಣ್ಣು ಎಲ್ಲವನ್ನು ಇಟ್ಟು, ಯಾರಾದರೂ ಗೃಹಸ್ಥರಿಗೆ, ಬ್ರಹ್ಮಚಾರಿ ಅಲ್ಲ ಗೃಹಸ್ಥರಿಗೆ, ಬ್ರಾಹ್ಮಣರಿಗೆ ನೀವು ಅದನ್ನು ದಾನವನ್ನು ಮಾಡಿ. ಖಂಡಿತ ಗುರುವಾರ ಈ ಪ್ರಯತ್ನ ಮಾಡಿ. ಪ್ರತಿ ಗುರುವಾರ ಆ ಹೆಣ್ಣುಮಗಳು ಸ್ವಲ್ಪ ಅರಿಶಿಣ ಮತ್ತು ಏಲಕ್ಕಿಯನ್ನು ಹಾಕಿ ಸ್ನಾನ ಮಾಡಿಕೊಳ್ಳುವಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ. ಖಂಡಿತ ಮಾರ್ಚ್ ಏಪ್ರಿಲಲ್ಲಿ ಖಂಡಿತ ನಿಮಗೆ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಒಳ್ಳೆಯದಾಗಲಿ ತಾಯಿ. ಓಕೆ, ಧನ್ಯವಾದಗಳು ಶಾಂತಕುಮಾರಿ ಕಾಲ್ ಮಾಡಿದ್ದಕ್ಕಾಗಿ. ಇದೀಗ ಹನುಮಂತು ಅಂತ ಹೇಳಿ ಕಾಲರ್ ಇದ್ದಾರೆ. ನಮಸ್ಕಾರ ಹನುಮಂತು. ನಮಸ್ಕಾರ, ಧ್ವನಿ ಕೇಳಿಸ್ತಿದ್ಯಾ ಹನುಮಂತು? ನಮಸ್ತೆ. ಓಕೆ, ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ಗುರುಗಳೇ ತಿಳಿಸಿಕೊಡ್ತಾ ಇದ್ರಿ. ಇನ್ನು ಕಟಕ ರಾಶಿಯ ಕುರಿತಂತೆ, ಕಟಕ ರಾಶಿಯ ಫಲಾನುಫಲ ಏನು ಅಂತ ಹೇಳಿ ಮುಂದಿನ ರಾಶಿಯ ಕುರಿತಂತೆ ತಿಳಿಸಿಕೊಡೋದಾದರೆ, ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಅಂದರೆ ಜಠರಾಗ್ನಿ ಅಂತ ಕರಿತೀವಿ. ಹೊಟ್ಟೆ ಸಂಬಂಧಿತವಾದ ಸ್ವಲ್ಪ ಸಮಸ್ಯೆಗಳು ಅವನನ್ನು ಕಾಡಬಹುದಾಗಿರ್ತಕ್ಕಂಥದ್ದು. ಸ್ವಲ್ಪ ದಾಂಪತ್ಯದಲ್ಲೂ ಕೂಡ ಮನಸ್ತಾಪಗಳು ಬರ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಎಚ್ಚರ ವಹಿಸಿರಿ. ಇವತ್ತಿನ ದಿವಸ ವಿಶೇಷವಾಗಿ ಏನಪ್ಪ ಅಂದರೆ ಪೌರ ಕಾರ್ಮಿಕರಿಗೆ ಯಾವುದೋ ಒಂದು ವಿಶೇಷವಾಗಿರ್ತಕ್ಕಂಥ ಸುದ್ದಿ ಬರ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಅಪವಾದವು ನಿಮ್ಮ ಮೇಲೆ ಬರ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಎಚ್ಚರವಾಗಿರಿ. ಇವತ್ತಿನ ದಿವಸ ಸಿಂಹರಾಶಿಯವರು ಓಂ ಪರಮಾತ್ಮನೇ ನಮಃ ಅಂತಕ್ಕಂಥ ಮಂತ್ರವನ್ನು 29 ಬಾರಿ ಪ್ರಾರ್ಥನೆ ಮಾಡೋದ್ರಿಂದ ಖಂಡಿತ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಭೂ ವ್ಯವಹಾರಾದಿಗಳಲ್ಲಿ ಸ್ವಲ್ಪ ಅಡಚಣೆಗಳಾಗ್ತಕ್ಕಂಥದ್ದಾಗಿರುತ್ತೆ. ಹಿತೈಷಿಗಳ ಸಲಹೆಯನ್ನು ಪಡ್ಕೊಳ್ಳುವಂಥ ಸುಯೋಗ. ಉದ್ಯೋಗದಲ್ಲೂ ಕೂಡ ಮೇಲಧಿಕಾರಿಗಳಿಂದ ಸಹಕಾರ ಸಿಗ್ತಕ್ಕಂಥದ್ದು. ಸ್ವಲ್ಪ ತಲೆ ಸಂಬಂಧಿತವಾದಂಥ ತೊಂದರೆ ನಿಮ್ಮನ್ನು ಬಾಧಿಸ್ಬೋದಾಗಿರ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಕನ್ಯಾ ರಾಶಿಯವರು ಓಂ ಕಾಲಕಾಲಾಯ ನಮಃ ಅಂತಕ್ಕಂಥ ಮಂತ್ರವನ್ನು 33 ಬಾರಿ ಪ್ರಾರ್ಥನೆ ಮಾಡೋದ್ರಿಂದ ಖಂಡಿತ ಶುಭವಾಗುತ್ತೆ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಸಾರಿಗೆ ಕ್ಷೇತ್ರದಲ್ಲಿದ್ದಂಥವ್ರಿಗೆ ಲಾಭವಾಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಖರ್ಚಿನಲ್ಲಿ ಹಿಡಿತವನ್ನು ಇಟ್ಕೊಳ್ಳಿ. ಇವತ್ತಿನ ದಿವಸ ಹೃದಯ ಸಂಬಂಧಿತವಾದಂಥ ತೊಂದರೆಗಳು ಇವತ್ತಿನ ದಿವಸ ನಿಮ್ಮನ್ನು ಕಾಡಬಹುದಾಗಿರ್ತಕ್ಕಂಥದ್ದು. ಕೆಲಸ ನಿಮಿತ್ತವಾಗಿ ಸ್ವಲ್ಪ ಒತ್ತಡಗಳು ಹೆಚ್ಚಾಗಿರ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಓಂ ಗಂಗಾಧರಾಯ ನಮಃ ಅಂತಕ್ಕಂಥ ಮಂತ್ರವನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡೋದ್ರಿಂದ ಈ ಒಂದು ತುಲಾರಾಶಿಯವರಿಗೆ ಶುಭ ಆಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಇವತ್ತಿನ ದಿವಸ ಧನಾಭಿವೃದ್ಧಿ ಆಗ್ತಕ್ಕಂಥದ್ದಾಗಿರುತ್ತೆ. ಹಣಕಾಸಿನಲ್ಲಿ ಸಹಕಾರ ಸಿಗ್ತಕ್ಕಂಥದ್ದು ಮತ್ತು ಉದ್ಯೋಗ ಆಕಾಂಕ್ಷಿಗಳಿಗೆ ಇವತ್ತಿನ ದಿವಸ ಉದ್ಯೋಗ ಸಿಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಆತ್ಮವಂಚಕರಿಂದ ದೂರ ಆಗಿರ್ತೀರಾ. ಯಾಕೆಂದರೆ ಯಾವುದೋ ನೀವು ತುಂಬ ಅಪರಿಮಿತವಾದ ನಂಬಿಕೆಯನ್ನು ಇಟ್ಟು ಅವರೊಟ್ಟಿಗೆ ಭರವಸೆ ಇಟ್ಟು ಅವರೊಟ್ಟಿಗೆ ತೆರಳತಕ್ಕಂಥ ಸಂದರ್ಭದಲ್ಲಿ ಸ್ವಲ್ಪ ನಿಮಗೆ ಮೋಸ ಆಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ವೃಶ್ಚಿಕ ರಾಶಿಯವರು ಓಂ ಭವಾಯ ದೇವಾಯ ನಮಃ ಅಂತಕ್ಕಂಥ ಮಂತ್ರವನ್ನು 29 ಬಾರಿ ಪ್ರಾರ್ಥನೆ ಮಾಡೋದ್ರಿಂದ ಖಂಡಿತ ಶುಭವಾಗುತ್ತೆ. ಓಕೆ ಗುರುಜಿ, ಈ ಕುರಿತಂತೆ ಮತ್ತಷ್ಟು ಮಾತನಾಡ್ತಾ ಹೋಗೋಣ. ವೇದಾವತಿ ಅಂತ ಹೇಳಿ ಕಾಲರ್ ಇದ್ದಾರೆ. ನಮಸ್ಕಾರ ವೇದಾವತಿ. ಹಲೋ, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಸಾಕೇಶ್ಪುರದಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮಗನ ಮದುವೆ ಬಗ್ಗೆ ಕೇಳಬೇಕಿತ್ತು. 1 ರಿಂದ 30 ಸಂಖ್ಯೆ ಒಳಗೆ ಯಾವುದಾದ್ರೂ ಒಂದು ನಂಬರನ್ನು ಆಯ್ಕೆ ಮಾಡಿ. 12.
ಓಕೆ, ಗುರುಗಳಿದ್ದಾರೆ, ನಿಮ್ಮ ಪ್ರಶ್ನೆ ಏನು ಅಂತ ಹೇಳಿ ತಿಳಿಸಿ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಗುರುಗಳೇ, ನೀವು ಹೇಗಿದ್ದೀರಾ? ಅಮ್ಮ ತುಂಬ ಚೆನ್ನಾಗಿದ್ದೀನಿ. ಎಷ್ಟು ವಯಸ್ಸು ನಿಮ್ಮ ಮಗಂದು? ನನ್ನ ಮಗನಿಗೆ ಡಿಸೆಂಬರ್ 31ಕ್ಕೆ 34 35 ಬಿದ್ದಿತ್ತು. ಏನು ಹೆಸರಿಟ್ಟಿದ್ರ ತಾಯಿ? ಅವನ ಹೆಸರು ತಿರುಮಲ ಅಂತ, ನಾವು ಅದೇ ಹೆಸರಲ್ಲಿ ತ್ರಿವೇಣ್ ಜೋಶಿ ಅಂತ ಕರಿತೀವಿ. ತ್ರಿವೇಣ್ ಜೋಶಿ ಅಂತನಾ? ಹಾ. ಅಮ್ಮ, ಇಲ್ಲಿ ಏನೋ ನಿಮಗೆ ಗುರುಗಳ ಯುಕ್ತವಾದಂಥ ಏನೋ ಒಂದು ಬಾಧೆ ಕಾಡ್ತಾ ಇದೆ ತಾಯಿ. ಏನಂದರೆ ಅವಯೋಗವಾಗಿ ಯೋಗ ಇಲ್ಲದೆ ಇರತಕ್ಕಂಥ ಅವರು ಜಾತಕ ಅಲ್ಲ. ಯೋಗ ಇದ್ದರೂ ಕೂಡ ಅದು ಏನಂದರೆ ಪಲ್ಲಟನೆ ಆಗ್ತಾ ಇದೆ ಅಂತಕ್ಕಂಥದ್ದು, ಏನೋ ಮುಂದೆ ಮುಂದೆ ಹೋಗ್ತಾ ಇದೆ ಅಂತಕ್ಕಂಥದ್ದು. ನೀವು ಒಂದು ಕನಿಷ್ಠ 3 ಸಲ 3 ಯಾವುದಾದ್ರೂ ಗುರುಗಳ ಕ್ಷೇತ್ರಕ್ಕೆ ಹೋಗಿ ಬನ್ನಿ. ಮೊದಲನೇದಾಗಿ ನೀವು ಸಾಗರದ ಹತ್ರ ಇರತಕ್ಕಂಥ ನಮ್ಮ ಶ್ರೀಧರ ಸ್ವಾಮಿಗಳ ಆಶ್ರಮಕ್ಕೆ ಒಮ್ಮೆ ಹೋಗಿ ಬನ್ನಿ, ನಿಮ್ಗೆ ಅದು ಹತ್ರನೂ ಆಗುತ್ತೆ ಅನಿಸುತ್ತೆ. ನಂತರ ಗಾಣಗಾಪುರ ಮತ್ತು 3 ದಿವ್ಯಯುತವಾಗಿರ್ತಕ್ಕಂಥ ಗುರುಗಳ ಕ್ಷೇತ್ರಕ್ಕೆ ನಿಮ್ಮ ಮಗನನ್ನು ಕರ್ಕೊಂಡು ಹೋಗಿ ಬನ್ನಿ, ಖಂಡಿತ ಶುಭವಾಗುತ್ತೆ. ಗುರುವಾರ ಸ್ವಲ್ಪ ನಿಮ್ಮ ಮನೆಯ ಆಜುಬಾಜಿನಲ್ಲಿ ಇರ್ತಕ್ಕಂಥ ಅಂದರೆ ಬೀದಿ ನಾಯಿಗಳಂತ ಏನು ನಾವು ಕರಿತೀವೋ ಅದಕ್ಕೆ ಸ್ವಲ್ಪ ನಿಮ್ಮ ಮನೆಯಲ್ಲೇ ತಯಾರು ಮಾಡಿದಂಥ ಆಹಾರವನ್ನು ವಿತರಿಸಿ, ಖಂಡಿತ ಶುಭವಾಗ್ತಕ್ಕಂಥದ್ದಾಗುತ್ತೆ ತಾಯಿ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದಗಳು ವೇದಾವತಿ, ಕರೆ ಮಾಡಿದ್ದಕ್ಕಾಗಿ. ಗುರುಗಳಿಗೆ ತಿಳಿಸ್ಕೊಡ್ತಾ ಇದ್ರಿ. ಮುಂದಿನ ರಾಶಿ ಭವಿಷ್ಯದ ಫಲಾನುಫಲಗಳನ್ನು ತಿಳಿಸೋದಾದರೆ ಮುಂದಿನ ರಾಶಿ ಧನುರಾಶಿ. ಧನುರಾಶಿಯಲ್ಲಿ ಇವತ್ತಿನ ದಿವಸ ಸ್ವಲ್ಪ ಮಕ್ಕಳ ಬಗ್ಗೆ ಯಾವುದೋ ಅಪರಿಮಿತವಾಗಿರ್ತಕ್ಕಂಥ ಚಿಂತೆ ನಿಮ್ಮನ್ನು ಕಾಡ್ತಾ ಇರ್ತಕ್ಕಂಥದ್ದಾಗಿರುತ್ತೆ. ವಿವೇಚನಯುಕ್ತವಾಗಿರ್ತಕ್ಕಂಥ ನಿರ್ಧಾರಾದಿಗಳಲ್ಲಿ ಅತ್ಯಂತ ಶುಭವಾಗಿರ್ತಕ್ಕಂಥದ್ದಾಗಿರುತ್ತೆ. ಸರ್ಕಾರ ಮಟ್ಟದಲ್ಲಿ ಯಾವುದಾದ್ರೂ ಶುಭಪ್ರದವಾಗಿರ್ತಕ್ಕಂಥ ವಾರ್ತೆಯನ್ನು ಕೇಳ್ತಕ್ಕಂಥದ್ದು. ಸ್ವಲ್ಪ ಹೊಟ್ಟೆ ಸಂಬಂಧಿತ, ಬೆನ್ನಿಗೆ ಸಂಬಂಧಿತವಾದಂಥ ತೊಂದರೆ ನಿಮ್ಮನ್ನು ಇವತ್ತಿನ ದಿವಸ ಬಾಧಿಸ್ಬೋದು. ನೀವು ಇವತ್ತಿನ ದಿವಸ ಎಲ್ಲ ದೋಷಾದಿಗಳಿಂದ ಮುಕ್ತಿಯನ್ನು ಕಾಣಬೇಕಾದರೆ 28 ಬಾರಿ ಓಂ ಮಹೇಶ್ವರಾಯ ನಮಃ ಅಂತಕ್ಕಂಥ ಮಂತ್ರವನ್ನು ಜಪಿಸಿ. ಇನ್ನು ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯಲ್ಲಿ ಇವತ್ತಿನ ದಿವಸ ಪಂಚಗ್ರಹಗಳ ಕೂಟಯುಕ್ತವಾಗಿರ್ತಕ್ಕಂಥದ್ದು, ಆದಾಯದಲ್ಲಿ ವೃದ್ಧಿ ಆಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಆಯಾಸಭರಿತವಾದಂಥ ಬದುಕು ಇವತ್ತಿನ ದಿವಸ ಒಳ್ಳೆಯ ಶುಭಪ್ರದವಾಗಿರ್ತಕ್ಕಂಥ ಆರೋಗ್ಯವನ್ನು ಕೊಡ್ತಕ್ಕಂಥದ್ದಾಗಿರುತ್ತೆ. ಪತ್ನಿ ತಾಯಿಯರ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಮಿತ್ರವರ್ಗದಲ್ಲಿ ಇವತ್ತಿನ ದಿವಸ ವಿಶೇಷವಾಗಿ ರಾಜಕೀಯ ಕ್ಷೇತ್ರದಲ್ಲಿದ್ದಂಥವರು ಅಥವಾ ಉದ್ಯೋಗ ರಂಗದಲ್ಲಿ ಅತ್ಯಂತ ಉನ್ನತ ಸ್ಥಾನದಲ್ಲಿದ್ದಂಥವರಿಗೆ ಇವತ್ತಿನ ದಿವಸ ಶುಭವಾರ್ತೆಯನ್ನು ಕೇಳ್ತಕ್ಕಂಥದ್ದಾಗಿರುತ್ತೆ. ಓಂ ಸೋಮಾಯ ನಮಃ ಅಂತಕ್ಕಂಥ ಮಂತ್ರವನ್ನು 11 ಬಾರಿ ಪ್ರಾರ್ಥನೆ ಮಾಡೋದ್ರಿಂದ ಇನ್ನಷ್ಟು ಶುಭವನ್ನು ಕಾಣ್ಬೋದು. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಇವತ್ತಿನ ದಿವಸ ಸ್ವಲ್ಪ ಸರ್ಕಾರದ ಮಟ್ಟದಲ್ಲಿ ಭೀತಿ ಕಾಣ್ತಕ್ಕಂಥದ್ದಾಗಿರುತ್ತೆ. ಅದರಲ್ಲೂ ಕೂಡ ಏಕಾಂತವಾಗಿರಬೇಕಂತಕ್ಕಂಥ ಮನಸ್ಥಿತಿ ಇವತ್ತು ನಿಮ್ಮನ್ನು ಬಾಧಿಸ್ಬೋದಾಗಿರ್ತಕ್ಕಂಥದ್ದಾಗಿರುತ್ತೆ. ನಿರುತ್ಸಾಹ, ಮನಸ್ಸಿಗೆ ಏನೋ ಒಂದು ಭಯ, ದುಃಖ, ಆವೇಶ ಅಂತಕ್ಕಂಥದ್ದು ನಿಮ್ಮನ್ನು ಕಾಡ್ತಾ ಇರ್ತಕ್ಕಂಥದ್ದಾಗಿರುತ್ತೆ. ಅದರಲ್ಲೂ ಕೂಡ ಈ ಕಪ್ಪು ವಸ್ತುಗಳು ಅಂತಕ್ಕಂಥದ್ದು ಏನನ್ನು ವ್ಯಾಪಾರವನ್ನು ಮಾಡ್ತಾ ಇರ್ತಕ್ಕಂಥವ್ರು ಆಗಿರ್ತಾರೆ, ಅವ್ರಿಗೆ ಇವತ್ತಿನ ದಿವಸ ಲಾಭ ಸಿಗ್ತಕ್ಕಂಥದ್ದಾಗಿರುತ್ತೆ. ಓಂ ವಿತ್ತೇಶ್ವರಾಯ ನಮಃ ಅಂತಕ್ಕಂಥ ಮಂತ್ರವನ್ನು ನಿರಂತರವಾಗಿ ಇವತ್ತಿನ ದಿವಸ ಈ ಒಂದು ಕುಂಭರಾಶಿಯವರು ಪ್ರಾರ್ಥನೆ ಮಾಡೋದ್ರಿಂದ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮೀನರಾಶಿ, ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಇವತ್ತಿನ ದಿವಸ ವಿಶೇಷವಾಗಿ ಪುಣ್ಯತಮವಾಗಿರ್ತಕ್ಕಂಥ ದಿವ್ಯಕ್ಷೇತ್ರಗಳ ದರ್ಶನಕ್ಕೆ ತೆರಳತಕ್ಕಂಥ ಸುಯೋಗ, ವ್ಯವಹಾರ ವ್ಯಾಪಾರಾದಿಗಳಲ್ಲಿ ಲಾಭ ಸಿಗ್ತಕ್ಕಂಥದ್ದು, ಖರ್ಚು ಕೂಡ ಧಾರಾಳವಾಗಿ ಮಾಡ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ವಿರೋಧಿಗಳೊಟ್ಟಿಗೆ ಎಚ್ಚರ ವಹಿಸಿ ನಿಮ್ಮ ಬಗ್ಗೆ ತೇಜೋವಧೆ ಮಾಡ್ತಕ್ಕಂಥ ಎಲ್ಲ ವ್ಯವಸ್ಥೆಯನ್ನು ಮಾಡ್ಕೊಳ್ತಾ ಇರ್ತಕ್ಕಂಥವ್ರು ಆಗಿರ್ತಾರೆ. ಹಾಗಾಗಿ ಇವತ್ತಿನ ದಿವಸ ಮೀನರಾಶಿಯವರು ಓಂ ಸದಾಶಿವಾಯ ನಮಃ ಅಂತಕ್ಕಂಥ ಮಂತ್ರವನ್ನು 23 ಬಾರಿ ಪ್ರಾರ್ಥನೆ ಮಾಡೋದ್ರಿಂದ ಖಂಡಿತ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಸರಿ ಗುರುಜಿ, ಈ ಕುರಿತಂತೆ ಮತ್ತಷ್ಟು ಮಾತನಾಡ್ತಾ ಹೋಗೋಣ. ಕಾಲರ್ ಒಬ್ಬರು ಇದ್ದಾರೆ, ನಿತಿನ್ ಭಾಗಮಂಡಲ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ನಿತಿನ್. ನಮಸ್ಕಾರ, ಧ್ವನಿ ಕೇಳಿಸ್ತಿದ್ಯಾ ನಿತಿನ್? ಕೇಳಿಸ್ತಾ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆ ಮೇಡಮ್, ಅನ್ಮಯ ಅನ್ನೋ ಬಗ್ಗೆ. ಓಕೆ, 1 ರಿಂದ 30 ಸಂಖ್ಯೆ ಒಳಗೆ ಯಾವುದಾದ್ರೂ ಒಂದು ನಂಬರನ್ನು ಆಯ್ಕೆ ಮಾಡಿ. 7 ಮೇಡಮ್. ಓಕೆ, ಗುರುಗಳಿದ್ದಾರೆ, ನಿಮ್ಮ ಪ್ರಶ್ನೆ ಏನು ಅಂತ ಹೇಳಿ ತಿಳಿಸಿ. ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಗುರುಗಳೇ. ಏನು ನಿಮ್ಮ ಪ್ರಶ್ನೆ? ಗುರುಗಳ, ಯಾಕೋ ನನ್ನ ಆರೋಗ್ಯ ಬಗ್ಗೆ ಸರಿಯಾಗಿ ಕಾಣಿಸ್ತಾ ಇಲ್ಲ, ಯಾವ ಥರದ್ದು ಸರಿ ಇಲ್ಲ, ಏನೇ ವರ್ಕ್ ಮಾಡಿದ್ರು ಆಯ್ತಾ ಇಲ್ಲ. ಅದೇ ಉರಿತಾ ಇದೆ, ಕೆಳಗಡೆ ನೀರು ಕುದೀತಾ ಇರೋ ರೀತಿಯಲ್ಲಿ ಕುದೀತಾ ಇದ್ದೀರಾ ಅಂತ. ಹೌದು ಗುರುಗಳ, ಹೆಂಗಾಗಿದೆ ಅಂದರೆ ನೀವೊಂದು ಕೆಲಸ ಮಾಡಿ, ನಿಮಗೆ ಖಂಡಿತ ಶುಭವಾಗುತ್ತೆ, ಏನು ಚಿಂತೆ ಮಾಡುವ ಅಗತ್ಯ ಇಲ್ಲ. ಪ್ರತಿ ಗುರುವಾರ ನೀವು ಏನಪ್ಪ ಅಂದರೆ ಕನಿಷ್ಠ 21 ಗುರುವಾರಗಳ ಕಾಲ ನಿಮ್ಮ ಶಕ್ತ್ಯಾನುಸಾರದಲ್ಲಿ ಮೊಸರನ್ನವನ್ನು ಮಾಡಿಸಿ. ಯಾವುದಾದ್ರೂ ಈಶ್ವರನ ಸನ್ನಿಧಾನದಲ್ಲಿ, ಯಾಕೆಂದರೆ ನಿಮಗೆ ಸ್ವಲ್ಪ ಸಂಚಿತಮಯವಾದಂಥ ಯುಕ್ತವಾದಂಥ ಕರ್ಮ ನಿಮ್ಮನ್ನು ಬಾಧಿಸ್ತಾ ಇರ್ತಕ್ಕಂಥದ್ದಾಗಿರುತ್ತೆ. ಅದರಲ್ಲೂ ಕೂಡ ಸ್ವಲ್ಪ ಯಾರಿಗೋ ಯಾವುದೋ ರೀತಿಯಲ್ಲಿ ಆಗಿರ್ತಕ್ಕಂಥ ಆವಿಚಾರದ ಪ್ರಯೋಗ ನಿಮ್ಮ ಮೇಲೆ ಬಂದಿರತಕ್ಕಂಥದ್ದಾಗಿದೆ, ಆಯಿತಾ? ಹಾಗಾಗಿ ನೀವು ಚಿಂತೆ ಮಾಡುವ ಅಗತ್ಯ ಇಲ್ಲ. ಪ್ರತಿ ಗುರುವಾರ ಈಶ್ವರನ ಸನ್ನಿಧಾನದಲ್ಲಿ 21 ಗುರುವಾರಗಳ ಕಾಲ ನಿಮ್ಮ ಶಕ್ತ್ಯಾನುಸಾರ ಸ್ವಲ್ಪ ಮೊಸರನ್ನನ್ನು ಮಾಡಿ
ನಿವೇದಿಸಿ ಅಲ್ಲಿರ್ತಕ್ಕಂಥ ಭಕ್ತರಿಗೆ ಹಂಚುವ ವ್ಯವಸ್ಥೆಯನ್ನು ಮಾಡಿ. ಖಂಡಿತ ಇದರಿಂದ ಈ ಎಲ್ಲ ಸಮಸ್ಯೆಗಳು ಕೂಡ ಮುಕ್ತಿ ಆಗ್ತಕ್ಕಂಥದ್ದಾಗಿರುತ್ತೆ. ನೀವು ಗುರುವನ್ನು ಅನನ್ಯವಾಗಿ ಪ್ರಾರ್ಥನೆ ಮಾಡಿ ಓಂ ದ್ರಾಂ ದತ್ತಾತ್ರೇಯಾಯ ನಮಃ ಅಂತಕ್ಕಂಥ ಮಂತ್ರವನ್ನು ನಿರಂತರವಾಗಿ ಜಪವನ್ನು ಮಾಡಿ. ಖಂಡಿತ ಶುಭವಾಗುತ್ತೆ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದಗಳು ನಿತಿನ್ ಕರೆ ಮಾಡಿದ್ದಕ್ಕಾಗಿ. ಇದೀಗ ಮತ್ತೊಬ್ಬರು ಕಾಲರ್ ಇದ್ದಾರೆ, ದಾವಣಗೆರೆಯಿಂದ ಬಸವರಾಜಪ್ಪ ಅಂತ ಹೇಳಿ. ನಮಸ್ಕಾರ. ಹಲೋ, ನಮಸ್ಕಾರ ಗುರುಜಿ. ಮೇಡಮ್ ಅವರ ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಬಗ್ಗೆನೇ ಕೇಳಕ್ಕಾಯ್ತು. ಓಕೆ, 1 ರಿಂದ 30 ಸಂಖ್ಯೆ ಒಳಗೆ ಯಾವುದಾದ್ರೂ ಒಂದು ನಂಬರನ್ನು ಆಯ್ಕೆ ಮಾಡಿ ಸರ್. 15. ಓಕೆ, ಗುರುಗಳಿದ್ದಾರೆ, ನಿಮ್ಮ ಪ್ರಶ್ನೆ ಏನು ಅಂತ ಹೇಳಿ ತಿಳಿಸಿ. ನಮಸ್ಕಾರ, ಹೇಗಿದ್ದೀರಾ? ನಮಸ್ಕಾರ ಗುರುಜಿ, ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಿ? ಖಂಡಿತ ಚೆನ್ನಾಗಿದ್ದೀನಿ. ಚಿಂತಿತ ಕಾರ್ಯದಲ್ಲಿ ವಿಘ್ನಗಳು ಅಂತಕ್ಕಂಥದ್ದು ತೋರಿಸ್ತಾ ಇದೆ. ಪ್ರಾರ್ಥನೆ ಮಾಡಿ, ಕುಲದೇವರ ಪ್ರಾರ್ಥನೆ ಮಾಡಿ, ಖಂಡಿತ ಶುಭವಾಗುತ್ತೆ. ಏನು ನಿಮ್ಮ ಪ್ರಶ್ನೆ? ನಮ್ಮ ಪ್ರಶ್ನೆ ಆರ್ಥಿಕ ಪರಿಸ್ಥಿತಿ, ಆರೋಗ್ಯ ಹೆಚ್ಚು ಕಮ್ಮಿ ಆಗುತ್ತೆ. ಚಿಂತಿತ, ಅದಕ್ಕೆ ಹೇಳಿದ್ದೆ ನಾನು, ಚಿಂತಿತ ಕಾರ್ಯಾದಿಗಳಲ್ಲಿ ವೃದ್ಧಿ ಆಗ್ತಕ್ಕಂಥದ್ದು ಅಂತ. ಅಂದರೆ ನಿಮ್ಮ ಮನಸ್ಸಿನ ಏನು ಅಭಿಲಾಷೆಗಳಿದ್ದಾವೆ, ಪ್ರಾರ್ಥನೆಗಳಿದ್ದಾವೆ, ಅವೆಲ್ಲವೂ ಕೂಡ ಸುಸಂಪನ್ನವಾಗುವಂತಹ ಸುಸಂದರ್ಭ ಇದೆ. ಚಿಂತೆ ಮಾಡುವ ಅಗತ್ಯ ಇಲ್ಲ. ಆದರೆ ನೀವು ಪ್ರಾರ್ಥನೆ ಮಾಡಬೇಕಾಗಿರ್ತಕ್ಕಂಥದ್ದು ಕುಲದೇವರ ಪ್ರಾರ್ಥನೆ. ಒಮ್ಮೆ ಶ್ರೀಶೈಲಂ ಮಲ್ಲಿಕಾರ್ಜುನ ಸ್ವಾಮಿ ಸನ್ನಿಧಾನಕ್ಕೆ ಒಮ್ಮೆ ಹೋಗಿ ಬನ್ನಿ. ನಿಮ್ಮ ಎಲ್ಲ ಸಮಸ್ಯೆಗಳು ಕೂಡ ಅಲ್ಲಿ ಒಪ್ಪಿಸಿ ಅವನಿಂದ ಅಪ್ಪಣೆಯನ್ನು ಪಡೆದುಕೊಂಡು ಬನ್ನಿ. ಖಂಡಿತ ಶುಭವಾಗ್ತಕ್ಕಂಥದ್ದಾಗುತ್ತೆ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕಾಗಿ. ಗುರುಜಿ ತಿಳಿಸ್ಕೊಡ್ತಾ ಇದ್ರಿ ಗುಪ್ತ ನವರಾತ್ರಿಯಲ್ಲಿ ಯಾವ ರೀತಿಯಾಗಿ ಪೂಜೆಯನ್ನು ಮಾಡಬೇಕು, ಯಾವ ರೀತಿಯಾದಂಥ ಪದ್ಧತಿಗಳಿದೆ ಅಂಥೇಳಿ. ಏನಾದರೂ ಈ ಒಂದು ಗುಪ್ತ ನವರಾತ್ರಿಯಲ್ಲಿ ಈ ರೀತಿಯಾದಂತಹ ವ್ರತ ಅಥವಾ ಉಪವಾಸವನ್ನು ಮಾಡಬೇಕು ಅನ್ನುವಂಥ ಪರಿ ಇದೆಯಾ ಗುರುಗಳೇ? ಸಾಮಾನ್ಯರಿಗೆ ಇದು ಉಪವಾಸ ಅಂತಕ್ಕಂಥದ್ದೇನಿಲ್ಲ. ನಾನು ಹೇಳಿದ್ದೇನಪ್ಪ ಅಂದರೆ, ಯಾರು ಈ ಅನುಷ್ಠಾನ ನಿರತರಾಗಿರ್ತಾರೋ ಅವರು ಮಾತ್ರ ಅವರವರ ಆ ಒಂದು ಗುರು ಪರಂಪರೆಯ ಪದ್ಧತಿಗೆ ಅನುಸಾರವಾಗಿ ಆಚರಣೆಯನ್ನು ಮಾಡ್ತಾರೆ. ಇನ್ನೊಂದೇನಪ್ಪ ಅಂದರೆ, ಏನೋ ಯೂಟ್ಯೂಬಲ್ಲಿ ಬರ್ತಾ ಇದೆ, ಮೂಲ ಬೀಜಾಕ್ಷರಗಳನ್ನು ತೊಗೊಂಡು ಮಾಡಿಬಿಡೋಣ, ಅದೆಲ್ಲ ಮಾಡಬೇಡಿ. ಯಾಕೆಂದರೆ ಬೀಜಾಕ್ಷರ ಅಂತಕ್ಕಂಥದ್ದು ಅತ್ಯಂತ ಮಹತ್ತರವಾಗಿರ್ತಕ್ಕಂಥದ್ದು. ಅದನ್ನು ತಗೊಂಡು ಮಾಡೋದ್ರಿಂದ ಗುರುಮುಖೇಣ ಬಂದರೆ ನಿಮಗೆ ನೀವು ಮಾಡಿ, ಗುರುಗಳನ್ನು ಪ್ರಾರ್ಥನೆ ಮಾಡಿ, ನಮಗೆ ಈ ರೀತಿಯಾದ ಒಂದು ಸಾಧನೆ ಮಾಡಬೇಕಾಗಿದೆ, ಗುರುಗಳ ಅನುಗ್ರಹ ಬೇಕು. ಯಾರೋ ಈಗ ದುಡ್ಡು ಕೊಟ್ಬಿಟ್ಟು ಮಂತ್ರನ ಉಪದೇಶ, ಈಗೆಲ್ಲ ಯೂಟ್ಯೂಬ್ಗಳಲ್ಲೆಲ್ಲ ಕೊಡ್ತಾ ಇದ್ದಾರೆ, ಏನೋ ದುಡ್ಡು ತೊಗೊಂಡ್ಬಿಟ್ಟು ಮಂತ್ರೋಪದೇಶ ಕೊಡ್ತಕ್ಕಂಥದ್ದಕ್ಕೆ ಯಾವುದೇ ಕಾರಣಕ್ಕೂ ಅದಾಗಲ್ಲ. ಯಾಕೆಂದರೆ ನಾವು ಯಾವುದನ್ನು ಒಳ್ಳೆಯದು ಅಂದ್ಕೊಂಡು ಹೋಗ್ತೀವೋ ಅದರಿಂದನೇ ಕೆಟ್ಟದಾಗ್ತಕ್ಕಂಥ ಎಲ್ಲ ಒಂದು ವ್ಯವಸ್ಥೆ ಇರತಕ್ಕಂಥದ್ದಾಗಿರೋ ಸ್ವಲ್ಪ ಜಾಗ್ರತೆ ವಹಿಸಿ. ತಮಾಲ ಶ್ಯಾಮಲಾಯ ನಮಃ ಶ್ಯಾಮಲಾಯ ನಮಃ ಅಂತಕ್ಕಂಥ ಮಂತ್ರವನ್ನು ಪ್ರಾರ್ಥನೆ ಮಾಡೋದ್ರಿಂದ ಶುಭವಾಗ್ತಕ್ಕಂಥ. ಸರಿ ಗುರುಜಿ, ನೀವು ಸಾಕಷ್ಟು ವಿಚಾರವನ್ನು ನಮ್ಮ ವೀಕ್ಷಕರಿಗಾಗಿ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರುಜಿ, ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ. ಶುಭಂ ಭೂಯಾತ್, ಲೋಕ ಸಮಸ್ತ ಸುಖಿನೋ ಭವಂತು. ಎಸ್, ನೋಡಿದಿರುವ ವೀಕ್ಷಕರೇ, ನಮ್ಮ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಗುಪ್ತ ನವರಾತ್ರಿಯ ಕುರಿತಂತೆ ಗುರುಜಿ ಬಹಳ ಅರ್ಥಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.